ಅಂಬೇಡ್ಕರ್ ವಿರುದ್ಧ ಗೃಹ ಸಚಿವ ಅಮಿತ್ ಶಾ ನೀಡಿರ್ತಕ್ಕಂಥ ಹೇಳಿಕೆ ವಿರೋಧಿಸಿ ಸದ್ಯ ಕಲಬುರಗಿ ನಗರ ಬಂದ್ ಕರೆಯನ್ನು ನೀಡಲಾಗಿದೆ. ವಿವಿಧ ದಲಿತ ಪರ ಸಂಘಟನೆಗಳು ಇವತ್ತು ಕಲಬುರಗಿ ನಗರ ಬಂದ್ ಕರೆ ನೀಡಲಾಗಿರ್ತಕ್ಕಂಥದ್ದು. ಸದ್ಯ ನಾನು ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೀನಿ. ಸಹಜವಾಗಿ ಏನು ಅಂತಂದರೆ ಪ್ರತಿದಿನ ಇಡೀ ಬಸ್ ನಿಲ್ದಾಣ ಜನರಿಂದ ಏನು ಅಂತಂದರೆ ಗಿಜಿಗುಡುವಂಥ ವಾತಾವರಣ ಇರ್ತಿತ್ತು. ಆದರೆ ಇವತ್ತು ಸಂಪೂರ್ಣ ವಿಭಿನ್ನವಾಗಿದೆ ಇಲ್ಲಿನ ಪರಿಸ್ಥಿತಿ. ಯಾಕೆಂತಂದರೆ ಇವತ್ತು ಕಲಬುರಗಿ ನಗರ ಬಂದ್ ಕರೆ ನೀಡಿರೋದ್ರಿಂದ ಸಹಜವಾಗಿ ಏನು ಅಂತಂದರೆ ಇಡೀ ಕೇಂದ್ರ ಬಸ್ ನಿಲ್ದಾಣದ ಏನು ಆವರಣ ಇದೆ, ಇಡೀ ಆವರಣ ಬಿಕೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದರೆ ಬೆಳಿಗ್ಗೆಯಿಂದಲೇ ಸಹಜವಾಗಿ ಏನು ಪೊಲೀಸರು ಮತ್ತು KSRTC ಅಧಿಕಾರಿಗಳು ಕೂಡ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಬಸ್ಗಳನ್ನು ಬಸ್ ನಿಲ್ದಾಣದ ಒಳಗಡೆ ಬಿಟ್ಟಿಲ್ಲ. ಹೀಗಾಗಿ ಏನು ಅಂತಂದರೆ ಪ್ರಯಾಣಿಕರು ಮತ್ತು ಬಸ್ಗಳು ಇಲ್ಲದೆ ಇಡೀ ಬಸ್ ನಿಲ್ದಾಣ ಏನು ಅಂತಂದರೆ ಬಣಗುಡ್ತಾ ಇದೆ. ಯಾಕೆಂದರೆ ಸಹಜವಾಗಿ ಪ್ರತಿದಿನವೂ ಕೂಡ ಸಾವಿರಾರು ಜನ ಪ್ರಯಾಣಿಕರು ಈ ಬಸ್ ನಿಲ್ದಾಣವನ್ನು ಅವಲಂಬಿಸ್ತಾ ಇದ್ದರು. ದೂರದ ಬೆಂಗಳೂರು ಆಗಿರ್ಬೋದು, ಪುಣೆ ಆಗಿರ್ಬೋದು, ಸೋಲಾಪುರ ಆಗಿರ್ಬೋದು, ಎಲ್ಲ ಕಡೆಯಿಂದನೂ ಕೂಡ ಇಲ್ಲಿಗೆ ಬರ್ತಾಯಿದ್ರು. ಇಲ್ಲಿಂದ ಏನು ಅಂತಂದರೆ ತಮ್ಮ ಊರುಗಳಿಗೆ ತೆರಳುವಂಥ ಕೆಲಸಗಳು ಆಗ್ತಿತ್ತು. ಆದರೆ ಇವತ್ತು ಬೆಳಿಗ್ಗೆ ಏನು ಅಂತಂದರೆ ದೂರದ ಬಸ್ಗಳನ್ನು ಮಾತ್ರ ಅವಕಾಶವನ್ನು ಕೊಟ್ಟಿದ್ದರು. ಅದು ಏನು ಅಂತಾರೆ ರಿಂಗ್ ರೋಡ್ಗಳಿಗೆ ಸಂಪರ್ಕ ಕಲ್ಪಿಸುವಂಥ ಕೆಲಸ ಮಾಡಿ ಅಲ್ಲಿಂದನೇ ಏನು ಅಂತಾರೆ ಬಸ್ಗಳನ್ನು ವಾಪಸ್ ಕಳಿಸಿರೋದರ ಹಿನ್ನೆಲೆಯಲ್ಲಿ ಸದ್ಯ ಏನು ಅಂತಾರೆ ಇಡೀ ಬಸ್ ನಿಲ್ದಾಣ ಬಿಕೋ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಸಹಜವಾಗಿ ಏನು ಅಂತಂದರೆ ಇವತ್ತು ದಲಿತ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿರೋದರಿಂದ ಇಡೀ ಏನು ಅಂತಾರೆ ಜಿಲ್ಲಾಡಳಿತ ಶಾಂತಿಯುತ ಬಂದ್ಗೆ ಏನು ಅಂತಂದರೆ ಆಸ್ಪದವನ್ನು ನೀಡಿದೆ. ಹೀಗಾಗಿ ಎಲ್ಲ ಇಲಾಖೆಗಳಿಗೂ ಕೂಡ ಮೆಸೇಜ್ಗಳನ್ನು ಪಾಸ್ ಮಾಡಿ ತಾವೇ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಸಹಕಾರ ನೀಡಬೇಕು ಮತ್ತು ಬಂದ್ ಏನು ಅಂತಂದರೆ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಎಲ್ಲ ಕಡೆ ಕೂಡ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಹೀಗಾಗಿ ಯಾವುದೇ ಬಸ್ಗಳು ಕೂಡ ಇಲ್ಲಿವರೆಗೂ ಕೂಡ ಬಸ್ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಿಲ್ಲ. ಹೀಗಾಗಿ ಸಹಜವಾಗಿ ಇಡೀ ಬಸ್ ನಿಲ್ದಾಣ ಏನು ಅಂತಾರೆ ಬಿಕೋ ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ. ಹೀಗಾಗಿ ಯಾರೂ ಕೂಡ ಪ್ರಯಾಣಿಕರು ಕೂಡ ಇಲ್ಲಿವರೆಗೂ ಕೂಡ ಬಸ್ ನಿಲ್ದಾಣದ ಕಡೆ ಮುಖ ಮಾಡ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.